ಜಯನಗರದ ಸುರಾನಾ ಕಾಲೇಜ್ಗೆ ಎಲೆಕ್ಷನ್ ದಿನ ರಜೆಯನ್ನೇ ಕೊಟ್ಟಿಲ್ಲ. ವಿದ್ಯಾರ್ಥಿಗಳನ್ನ ಅಲ್ಲಿ ಅಡ್ಮಿಷನ್ ಮಾಡ್ಕೋತಾ ಇದ್ದಾರಂತೆ. ಈ ಬಗ್ಗೆ ನಮ್ಮ ರಿಪೋರ್ಟರ್ ರಮೇಶ್ ಕಾಲೇಜಿನ ಸಿಬ್ಬಂದಿ ಜೊತೆ ಮಾತಾಡಿದ್ದಾರೆ. ನೋಡೋಣ. ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣೆಯ ಪ್ರಕ್ರಿಯೆ ನಡೀತಾ ಇರುವಂತದ್ದು. ಬೆಳಗ್ಗೆ 7 ಗಂಟೆಯಿಂದ ಕೂಡ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಚುನಾವಣಾ ಕಮಿಷನ್ ಈಗಾಗಲೇ ಹೇಳಿರುವಂತದ್ದು ಎಲ್ಲ ಶಾಲಾ ಕಾಲೇಜುಗಳನ್ನು ಕೂಡ ಬಂದ್ ಮಾಡಬೇಕು, ಮತದಾನಕ್ಕೆ ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಸರ್ಕ್ಯುಲೇಷನ್ ಹೊರಡಿಸಿದೆ. ಇಷ್ಟೆಲ್ಲ ಆದ್ರೂ ಕೂಡ ಸುರಾನಾ ಕಾಲೇಜಿನ ಆಡಳಿತ ಮಂಡಳಿ ಇಲ್ಲಿ ರಜೆಯನ್ನ ಕೊಡದೇನೆ ನಮ್ಮ ವಿದ್ಯಾರ್ಥಿಗಳನ್ನ ಕರೆತಂದು ಪೋಷಕರನ್ನ ಕರೆತಂದು ಇಲ್ಲಿ ಅಡ್ಮಿಷನ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅದರಲ್ಲಿ ಪ್ರಿನ್ಸಿಪಲ್ಗಳು ಅಥವಾ ಅಲ್ಲಿ ಇರ್ತಕ್ಕಂಥವ್ರು ಹೇಳುವಂತದ್ದು ಮಾತು, ನಾವು ರಜೆಯನ್ನು ಕೊಟ್ಟಿದ್ದೀವಿ, ಮೆಸೇಜ್ ಅನ್ನು ಕಳಿಸಿದೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಆದ್ರೆ ಮೆಸೇಜ್ ಕಳಿಸಿದ್ರು ಕೂಡ ನೀವು ನೋಡ್ತಾ ಇರುವಾಗ ಇಲ್ಲಿ ಕಾಲೇಜ್ ಓಪನ್ ಇದೆ, ಜೊತೆಗೆ ಸಾಕಷ್ಟು ಜನ ಪೇರೆಂಟ್ಸ್ ಇಲ್ಲಿ ಬಂದು ಕೂತಿದ್ದಾರೆ. ಕೆಲವರು ಮತದಾನವನ್ನು ಮಾಡಿದ್ದಾರೆ, ಇನ್ನು ಕೆಲವರು ಮತದಾನವನ್ನು ಮಾಡಿಲ್ಲ. ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಕೂಡ ಏನು ಮತದಾನದ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತೇಳಿ ಸರ್ಕಾರ ಬಡ್ಕೊಳ್ತಾ ಇದ್ರು ಕೂಡ ಇಲ್ಲಿ ಇಂತಹ ಆಡಳಿತ ಮಂಡಳಿಗಳು ತಮ್ಮ ಸ್ವಾರ್ಥಕ್ಕಾಗಿ ಇಲ್ಲಿ ಏನು ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡದೇನೆ ಕಾಲೇಜ್ಗಳನ್ನ ಓಪನ್ ಇಟ್ಕೊಂಡು ವಿದ್ಯಾರ್ಥಿಗಳು ಮತ್ತೆ ಪೋಷಕರಲ್ಲಿ ಒಂದು ರೀತಿ ಮತದಾನಕ್ಕೆ ಅಡ್ಡಿಪಡಿಸುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡ್ತಾ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ರಮೇಶ್ ರೇಜಂಬೂರ್, ನೈಸ್ ಕನ್ನಡ, ಬೆಂಗಳೂರು. ಇನ್ನೊಂದು ಕಡೆ ಸ್ಯಾಂಡಲ್ವುಡ್ ನ ಸೆಲೆಬ್ರಿಟೀಸ್ ಇವತ್ತು ಯಾವ ರೀತಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಸಮಾಜಕ್ಕೆ ತಮ್ಮ ಅಭಿಮಾನಿಗಳಿಗೆ ಸಂದೇಶವನ್ನ ಕೊಟ್ಟರು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ರಾಘವೇಂದ್ರ ರಾಜ್ಕುಮಾರ್ ಅವರು ತಮ್ಮ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರು. ಇನ್ನು ಸೆಲೆಬ್ರಿಟೀಸ್ಗಳು ಮತದಾನವನ್ನ ಮಾಡಿ ಮಾತಾಡಿದ್ರು ಕೂಡ. ಯಾಕಂದ್ರೆ ನಾವು ಯಾರು ಮಾಡ್ತಾರೋ ಇಲ್ವೋ ಅವ್ರು ಏನ್ ಮಾಡಿದ್ರು ಅನ್ನೋದಕ್ಕಿಂತ ನಾವೇನ್ ಮಾಡ್ಬೇಕು ಸೊಸೈಟಿಗೆ ಅನ್ನೋದು ಮುಖ್ಯ ಆಗುತ್ತೆ. ಏನೇ ಆದ್ರೂ ನಾವು ಸೊಸೈಟಿ ನಮ್ಗೆ ಏನ್ ಮಾಡ್ತಾರೆ ಅನ್ನೋದಕ್ಕಿಂತ ನಾವೇನ್ ಸೊಸೈಟಿ ಮಾಡ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. ಅದು ಖಂಡಿತ ಅವ್ರು ಪ್ರತಿಯೊಬ್ರು ಥಿಂಕ್ ಮಾಡಬೇಕು. ಪ್ರತಿಯೊಬ್ರು ಥಿಂಕ್ ಮಾಡಿ ವೋಟ್ ಮಾಡಿದಾಗ್ಲೇನೆ ಮುಂದಕ್ಕೆ ಅವ್ರು ಏನ್ ಮಾಡ್ಬೋದು ಅನ್ನೋ ಧೈರ್ಯ ಅವ್ರಿಗೆ ಬರುತ್ತೆ. ಇಲ್ಲಾಂದ್ರೆ ನಾವೇನು ಮಾಡಿಲ್ಲ, ಅವ್ರೇನು ಮಾಡಿಲ್ಲ, ನಾವೇನ್ ಮಾಡಕ್ಕಾಗತ್ತೆ ಅನ್ನೋದು ಬರಬಾರ್ದು. ನಾವ್ ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು. ನಾವ್ ಹೆಂಗೆ ವೋಟ್ ಹಾಕ್ಬಿಟ್ ಮೇಲೆ ಎಲ್ಲ ಯಾರು ಗೆಲ್ತಾರೋ ಅವ್ರನ್ನ ಸುಮ್ನೆ ಬಿಡಬಾರ್ದು. ನೀವು ಯಾಕೆ ಬಿಡ್ತೀರಾ? ವೋಟಿಂಗ್ ಹಾಕ್ಬೇಕೆಲ್ಲ ಕೇಳ್ತಾರಲ್ಲ ಬಂದು, ಇವಾಗ ಹಕ್ಕು ಅಂತೀವಿ ನಾವು. ಹಾಕದ್ಮೇಲೆ ಏನ್ ಹಕ್ಕು ನಿಮ್ಗೆ ನೆರವೇರಿಸಿಲ್ಲ ಅದನ್ನ ಹೋಗಿ ನಿಮ್ಗೆ ಕೇಳೋ ಹಕ್ಕು ನಿಮಗಿದೆ. ಇಲ್ಲ ಅಂದ್ರೆ ಹಕ್ಕು ಕಳ್ಕೊತೀರಾ. ದಯವಿಟ್ಟು ಹಂಗ್ ಮಾಡಬೇಡಿ. ಧೈರ್ಯವಾಗಿರಿ. ಏನೇ ಬಂದ್ರು, ಏನ್ ಪ್ರಾಬ್ಲಮ್ ಬಂದ್ರು ಎಲ್ರು ಒಟ್ಟಿಗೆ ಇರ್ಬೇಕು. ಅದು ಮುಖ್ಯ ಆಗುತ್ತೆ. ವೋಟಿಂಗ್ ಇರ್ಬೇಕಷ್ಟೇ ನಾವೆಲ್ಲರೂ ಒಟ್ಟಿಗೆ ಸೇರಿ ವೋಟ್ ಮಾಡಬೇಕು. ವೋಟ್ ಮಾಡಿದ್ಮೇಲೆ ಏನ ಕೆಲ್ಸಗಳು ನಡೀತಾ ಇದ್ರೆ ನಾವ್ ಎಲ್ಲರೂ ಒಟ್ಟಿಗೆ ಬಂದ್ ಇದು ಮಾಡ್ಬೇಕಂದ್ರೆ ಅಲ್ಲಲ್ಲ. ಫಸ್ಟ್ ಮೀಡಿಯಾ ಪರ್ಸನ್ಸ್ ಹೇಳ್ಕೊಡ್ತೀನಿ. ಒಬ್ಬ ಕಾಮನ್ ಪರ್ಸನ್ ನಾನು ಹಾಕೋಕ್ ಹೋದ್ರೆ ನೀವೇ ಹೆಚ್ಚು ತೊಂದರೆ ಕೊಡ್ತೀರಾ. ಅರ್ಧ ನಿಮ್ಮಿಂದಾನೇ ನಮಗ್ ತೊಂದರೆ. ಹಂಗೆ ಹೊಟ್ಟೋದ್ರೆ ಅವಾಗ ಹೇಳ್ತೀರಾ ನೋಡಿದ್ರ VIP ತರ ಬಂದ್ರು ಹೋದ್ರು ಅಂತ. ತಪ್ಪು ಯಾರ್ದು ಸ್ವಾಮಿದು? ಐ ಆಸ್ಕಿಂಗ್ ಯು ಪೀಪಲ್, ಯಾರು ಸರ್ ತಪ್ಪು? ನಿಮಗೆ ಬೆಸ್ಟ್ ಶಾಟ್ ಸಿಗ್ಬೇಕು ಅಂತ ನೀವು ಕವರ್ ಮಾಡ್ಬಿಟ್ರೆ ಬರೋಗ ಪರ್ಸನ್ಸ್ ಏನ್ ಮಾಡ್ತೀರಾ? ತಪ್ಪು ಸರ್ ಇದೆಲ್ಲ ಮಾಡೋದು. ನೀವು ಏನ್ ಕೇಳಿ ಸ್ವಾಮಿಗೆ? ದಂಪತಿ ಜೊತೆಗೆ ಮೊದಲೇ ಬಾರಿಗೆ ಬಂದು ಮತ ಚಲಾಯಿಸಿದ್ರೆ ಏನ್ ಹೇಳ್ತೀರಿ ಸರ್? ಹಂಗಾರೆ ಯಾರ ಜೊತೆ ಬಂದ್ರು ಯಾರ ಜೊತೆ ಹೋದ್ರೆ ಇದು ಮುಖ್ಯನಾ ಸರ್ ನಿಮ್ಗೆ? ಅಲ್ಲಲ್ಲ, ಇದು ಮುಖ್ಯನಾ ಅಂತ ಕೇಳ್ತೇನೆ. ಹೌದು ಸ್ವಾಮಿ, ಅವ್ರು ಬೇಗ ಬಂದಿದ್ರು, ನಾನು ಆಮೇಲೆ ಲೇಟ್ ಆಗಿ ಬಂದೆ, ನಾನು ಊರಲ್ಲಿ ಇರ್ಲಿಲ್ಲ. ಮುಖ್ಯವಾಗುತ್ತೆ ಮತದಾನ. ಯಾಕಂದ್ರೆ ನಾವು ಯಾರನ್ನೇ ಕ್ವೆಶ್ಚನ್ ಮಾಡ್ಬೇಕಂದ್ರು, ಯಾರು ಕರ್ತವ್ಯ ಸರಿಯಾಗಿ ಮಾಡ್ತಿಲ್ಲ ಅಂತ ಕೇಳಬೇಕಂದ್ರು ಮೊದಲು ನಮ್ಮ ಕರ್ತವ್ಯ ನಾವು ಕರೆಕ್ಟ್ ಆಗಿ ಮಾಡಿರ್ಬೇಕು. ನಮ್ಮ ಕರ್ತವ್ಯ ಏನಂದ್ರೆ ನಾವು ವೋಟ್ ಮಾಡಬೇಕು. ಯಾಕಂದ್ರೆ ನಾವೇ ನಮ್ಮ ಕರ್ತವ್ಯ ಸರಿಯಾಗಿ ಮಾಡದೆ ಇನ್ನೊಬ್ರ ಕಡೆ ಬೆಳೆದು ತೋರ್ಸಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ವೋಟ್ ಮಾಡಿ, ತುಂಬಾ ಇಂಪಾರ್ಟೆಂಟ್. ಕೆಲವರು ಹೇಳ್ತಾರೆ ಯಾರಿಗೆ ವೋಟ್ ಮಾಡೋದು, ಎಲ್ಲರೂ ನಮ್ಗಿಷ್ಟ ಇಲ್ಲ ಪರವಾಗಿಲ್ಲ ಅಂತ. ಹಂಗಲ್ಲ, ವೋಟ್ ಮಾಡಬೇಕು. ವೋಟ್ ಮಾಡಿದ್ಮೇಲೆ ಕೆಲಸ ಮಾಡಂಗ್ ಮಾಡಿಸ್ಬೇಕು. ಫೈಟ್ ಮಾಡೋದ್ರು ಮಾಡಿಸ್ಬೇಕು. ಅದು ನಮ್ಮ ಕರ್ತವ್ಯ. ಯಾರೋ ಮಾಡಲ್ಲ ಅನ್ಕೊಂಡು ಕೂತ್ಕೊಳ್ಳೋದಲ್ಲ. ಸಿಸ್ಟಮ್ ಅಲ್ಲಿ ನಾವು ಜವಾಬ್ದಾರಿ ತಗೊಂಡಾಗಲೇ ಸಿಸ್ಟಮ್ ಅಲ್ಲಿ ಒಂದು ಜವಾಬ್ದಾರಿ ಬರುತ್ತೆ. ಫಸ್ಟ್ ನಾವು ತಗೊಳ್ಳೋಣ, ನಮ್ಮ ಕೆಲಸ ನಾವು ಮಾಡೋಣ. ಇಲ್ಲ, ನಮ್ಮ ಅವೇರ್ನೆಸ್. ನನ್ನ ಮತ ಚಲಾಯಿಸಿದ್ದೀನಿ. ನೀವು ನಿಮ್ಮ ಅಮೂಲ್ಯವಾದ ಮತವನ್ನ ಇವತ್ತು ಚಲಾಯಿಸಲೇಬೇಕು. ನಮ್ಮ ದೇಶ ಮುನ್ನಡೆಯೋ ದಿಕ್ಕನ್ನ ನಿರ್ಧರಿಸುವಂತ ದಿನ ಇದು. ಹಾಗಾಗಿ ನೀವು ವೋಟ್ ಮಾಡಬೇಕಾದ್ರೆ ಅಭ್ಯರ್ಥಿ, ಆ ಪಕ್ಷವನ್ನು ನೀವು ಆಗ್ಲೇ ನಿರ್ಧಾರ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಮೇಕ್ ಎ ಇನ್ಫಾರ್ಮ್ ಚಾಯ್ಸ್. ನನ್ನ ಮಾನದಂಡಗಳು ಇದ್ದಿದ್ದು ಅಭ್ಯರ್ಥಿಯ ಮೂಲಭೂತ ಮೌಲ್ಯಗಳು, ಅವರ ನಂಬಿಕೆಗಳು, ಅವರ ಉದ್ದೇಶಗಳನ್ನ ಕಾರ್ಯರೂಪಕ್ಕೆ ತರುವಂತ ಶಕ್ತಿಯ ಜಾಣ್ಮೆ ಅವರಲ್ಲಿ ಇದೆಯಾ ಅನ್ನೋದೇ ನನ್ನ ಮಾನದಂಡವಾಗಿತ್ತು. ನಿಮ್ಮ ಮಾನದಂಡ ಏನೇ ಇರ್ಬೋದು. ಹಾಗಾಗಿ ಪ್ಲೀಸ್ ಡಿಸೈಡ್ ಅಟ್ ಹೋಮ್. ನಿಮ್ಮ ಮನೆ ಹೊರಡಬೇಕಾದ್ರೆ ಯಾರು ವೋಟ್ ಮಾಡ್ತಾರೆ ಅಂತ ಡಿಸೈಡ್ ಮಾಡಿ ನಿಮ್ಮ ಅಮೂಲ್ಯವಾದವನ್ನ ಚಲಾಯಿಸಿ. ಕ್ಯೂ ಇವತ್ತು ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಇಷ್ಟೊಂದು ನಾನು ಪ್ರತಿ ಎಲೆಕ್ಷನ್ ವೋಟ್ ಮಾಡಿದ್ದೀನಿ. ಈ ತರ ಒಂದು ಕ್ಯೂ, ಇದು ನಮ್ಮ ಡ್ಯೂಟಿ. ಸೊ ಎಲ್ಲರೂ ಅವರವರ ಹಕ್ಕನ್ನು ಚಲಾಯಿಸಲೇಬೇಕು. ಅದೇ ರೀತಿ ನಾನು ನನ್ನ ಹಕ್ಕನ್ನು ಚಲಾಯಿಸಕ್ಕೆ ಬಂದಿದ್ದೆ. ಹೌದು, ಆ್ಯಕ್ಚುಲಿ ಯೂತ್ಸ್ ಇಲ್ಲಿ ನೋಡಿದಾಗಲ BET ಕಾನ್ವೆಂಟ್ನಲ್ಲಿ ಯೂತ್ಸ್ ಸ್ವಲ್ಪ ಕಮ್ಮಿನೇ ಇದ್ದರು.
ತುಂಬ ಜನ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅವರೆಲ್ಲರೂ ಬಂದು ಎಷ್ಟೊಂದು ಜನಕ್ಕೆ ನಡೆಯೋಕ್ಕೆ ಕೂಡ ಆಗ್ತಾಯಿಲ್ಲ, ಅವ್ರು ಕೂಡ ಬಂದು ವೋಟ್ ಆಗ್ತಾ ಇದ್ದಾರೆ. ಸೊ ಐ ವಿಶ್ ಎಲ್ಲ ಯುವಕರಿಗೂ ನಾನು ಒಂದು ರಿಕ್ವೆಸ್ಟ್ ಅಂತ ಮಾಡ್ಕೊಳ್ತಾ ಇದ್ದೀನಿ, ಇಟ್ಸ್ ಯುವರ್ ರೈಟ್, ಪ್ಲೀಸ್ ಡು ನಾಟ್ ಮಿಸ್, ಬಂದು ವೋಟ್ ಮಾಡಿ. ಇದು ನಮ್ಮ ಡ್ಯೂಟಿ. ಸೊ ಮಾಡಾಗಿದೆ. ಕಾರವಾರಕ್ಕೆ ಹೊರಟಿದ್ದೇನೆ. ಈಗ ಕಾರವಾರದಲ್ಲಿ 3 ಸಭೆ, ಇವತ್ತು ಪ್ರಚಾರ ಸಭೆಗೆ ಹೋಗಬೇಕಾಗಿದೆ. ಕಾರವಾರಕ್ಕೆ ಹೊರಟಿದ್ದೆ. ಮತ್ತೆ ಮಂಡ್ಯ ಕ್ಷೇತ್ರ ಸಾಕಷ್ಟು ಕುತೂಹಲ ಕೆಡಿಸಿದೆ. ಏನ್ ನೀವು ಕುತೂಹಲ ಕ್ರಿಯೇಟ್ ಮಾಡಿದ್ರಿ, ಮಾಧ್ಯಮದ ಮಿತ್ರರು. ಕಂಫರ್ಟಬಲ್ ಆಗಿ ಗೆಲ್ತಾನೆ, ಏನ್ ಸಮಸ್ಯೆ ಇಲ್ಲ. ಸೊ ಮೊದಲನೇ ಹಂತದ ಚುನಾವಣೆ ಆಯಿತು, ಎರಡನೇ ಹಂತದಕ್ಕೆ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದೀರಿ? ಈಗಾಗಲೇ ನಾನು ಮುಂದಿನ 21ನೇ ತಾರೀಕುವರೆಗೆ ಪ್ರತಿದಿನ 4 ರಿಂದ 5 ಪ್ರಚಾರ ಸಭೆಗಳನ್ನು ಅಡ್ರೆಸ್ ಮಾಡ್ತಾ ಇದ್ದೇನೆ. ಎಲ್ಲ ಒಂದು ಲೋಕಸಭಾ ಕ್ಷೇತ್ರಗಳಿಗೂ ಭೇಟಿ ಕೊಡ್ತಾ ಇದ್ದೇನೆ. ಇದೇ ಮೊದಲ ಬಾರಿಗೆ ನೀವು JDSನವರು ಕಾಂಗ್ರೆಸ್ ಅವ್ರಿಗೆ ವೋಟ್ ಹಾಕಿದ್ರ ಅಂತ? ಈಗ ಒಟ್ಟಾಗಿದ್ದೇವೆ, ಒಂದು ಕುಟುಂಬದ ಥರ ಇದ್ದೇವೆ ನಾವು. ಅವ್ರಿಗೆ ಮತ ಕೊಡ್ತಕ್ಕಂಥದ್ದು, ಅವ್ರ ಕಾರ್ಯಕರ್ತರು JDSನ ಅಭ್ಯರ್ಥಿಗಳು ಮತ ಕೊಡ್ತಕ್ಕಂಥದ್ದು, ಈಗ ಒಂದು ಕುಟುಂಬ. ನಾವು ಒಟ್ಟಾಗಿ ನಾವು ತೀರ್ಮಾನಕ್ಕೆ ಬಂದಿದ್ದೇವೆ, ಒಟ್ಟಾಗಿ ಹೋಗ್ತಾ ಇದ್ದೇವೆ. ಮತದಾರರಿಗೆ ಯಾವ ರೀತಿ ಜಾಗೃತಿ? ಮತದಾರರಿಗೆ ಈಗಲೂ ನಾನು ಮನವಿ ಮಾಡ್ತೇನೆ, ನಿಮ್ಮ ಒಂದು ಹಕ್ಕನ್ನು ಹಾಳು ಮಾಡ್ಕೋಬೇಡಿ, ಪ್ರತಿಯೊಬ್ಬರು ಮತಗಟ್ಟೆಗೆ ಬಂದು ಮತ ಕೊಡಿ ಅಂತಕ್ಕಂಥದ್ದನ್ನ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.